ಎಲ್ಲರಿಗೂ ಕಥಾಕಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಮೊದಲನೇ ಸಲ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 44ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಅವನ ವರ್ತನೆಯನ್ನು ನೋಡಿ, ಮಾತುಗಳನ್ನು ಕೇಳಿ ಹೆದರಿದ ವರ್ಷ, ವರುಣ್ ಪ್ಲೀಸ್ ಕಣು, ನಿಂಗೆ ದಮ್ಮಯ್ಯ ಅಂತೀನಿ, ನಂಗೇನು ಮಾಡಬೇಡ. ಬೇಕಾದ್ರೆ ಇನ್ಮುಂದೆ ನೀನು ಹೇಳಿದ್ದನ್ನೆಲ್ಲ ಮುಚ್ಕೊಂಡು ಕೇಳ್ತೀನಿ, ನಿನ್ನ ತಂಟೆಗೇನೆ ಬರಲ್ಲ. ಆದರೆ ನಂಗೇನು ಮಾಡಬೇಡ್ವೋ, ಇದೆಲ್ಲ ತಪ್ಪು ಕಣು. ನಾನು ನಿನ್ನನ್ನು ತುಂಬ ನಂಬಿದ್ದೀನಿ, ನನ್ನ ಜೀವನನ ಹಾಳು ಮಾಡಬೇಡ. ನೀನೇ ತಾನೇ ಅವತ್ತು ನಮ್ಮಿಬ್ಬರ ಮದುವೆ ಟೈಮಲ್ಲಿ ಹೇಳಿದ್ದು, ಇದೆಲ್ಲ ಮನೆಯವರ ಖುಷಿಗೆ, ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್, ಡೈವೋರ್ಸ್ ಸಿಗೋ ತನಕ ನಾನು ನಿನ್ನನ್ನು ಮುಟ್ಟಲ್ಲ, ದೂರನೇ ಇರ್ತೀನಿ, ನನ್ನಿಂದ ಯಾವ ಪ್ರಾಬ್ಲಮ್ ಕೂಡ ಆಗಲ್ಲ ಅಂತ. ಈಗ ನೋಡಿದರೆ ಯಾಕೋ ಹೀಗೆ ಆಡ್ತಿದ್ದೀಯಾ, ನೀನು ಹೀಗೆಲ್ಲ ಆಡೋದು ತಪ್ಪಲ್ವಾ ಎಂದಳು ಪುಟ್ಟ ಮಗುವಿನಂತೆ. ನನ್ನ ಪ್ರಕಾರ ಇದು ತಪ್ಪೇ ಅಲ್ಲ. ಎಲ್ಲ ಹುಡುಗ ಹುಡುಗಿರು ಈ ವಯಸ್ಸಲ್ಲಿ ಏನು ಮಾಡ್ತಾರೋ ಅದನ್ನೇ ಮಾಡ್ತಾ ಇದ್ದೀನಿ ನಾನು ಕೂಡ. ಅವರು ಮದುವೆ ಆಗೋ ಮುಂಚೆ ಮಾಡ್ತಾರೆ, ಆದರೆ ನಾನು ಮದುವೆ ಆದಮೇಲೆ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟಕ್ಕೂ ನಾನು ನಿಂಗೇನು ಡೈವರ್ಸ್ ಕೊಡಲ್ಲ ಅಂತ ಹೇಳ್ತಿಲ್ಲ, ಆದರೆ ಕೊಡೋದಕ್ಕಿಂತ ಮುಂಚೆ ಒಂದೇ ಒಂದು ಸಲ ನಿನ್ನನ್ನು ಮುದ್ದು ಮಾಡಬೇಕು ಅಂತ ಆಸೆ ನನಗೆ. ಡೋಂಟ್ ವರಿ, ಏನೂ ಆಗಲ್ಲ. ನಾಳೆ ಒಂದು ವೇಳೆ ನೀನೇನಾದರೂ ಅಪ್ಪಿತಪ್ಪಿ ಪ್ರೆಗ್ನೆಂಟ್ ಆದರೆ ನಿಂಗೇನು ಸಮಸ್ಯೆ ಆಗಲ್ಲ. ಮನೆಯವರ ಮುಂದೆ ತಪ್ಪಿತಸ್ಥೇನೂ ಆಗೋಲ್ಲ ನೀನು, ಯಾಕಂದರೆ ನಿನಗೆ ಈಗಾಗಲೇ ಮದುವೆ ಆಗಿದೆ, ನಾನು ನಿನ್ನ ಗಂಡ. ಸರಿ ಸರಿ, ಅದನ್ನೆಲ್ಲ ಬಿಟ್ಟಾಕು, ಟೈಮ್ ವೇಸ್ಟ್ ಮಾಡಬೇಡ, ಬಾ ಎಂದವನೇ ತೋರು ಬೆರಳಿನಿಂದ ತನ್ನ ತುಟಿಯನ್ನು ಸವರಿಕೊಂಡನು ವರುಣ್. ಅವನ ವಿಚಿತ್ರ ವರ್ತನೆ ವರ್ಷಳ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತು. ಹುಡುಗಿ ತರತರ ನಡುಗುತ್ತಿದ್ದಳು, ಕಾಲುಗಳು ನಡುಕಲು ಶುರುವಾಗಿತ್ತು. ಹೆದರಿಕೊಂಡೇ ಹಿಂದೆ ಹಿಂದೆ ಹೆಜ್ಜೆ ಇಟ್ಟವಳ ಬೆನ್ನಿಗೆ ಸಿಕ್ಕಿದ್ದು ಗೋಡೆ. ಅಲ್ಲಿಗೆ ತನ್ನ ಕತೆ ಮುಗಿಯಿತು ಎಂದುಕೊಂಡು ಅವಳು ಗೋಡೆಗೆ ಗಟ್ಟಿಯಾಗಿ ಬೆನ್ನೂರಿದಳು. ಅವಳ ದುಪ್ಪಟ ಅವಳ ಕೈಯ ಹಿಡಿತಕ್ಕೆ ಸಿಲುಕಿ ನಲುಗಿ ಹೋಗಿತ್ತು. ಅವಳ ಹತ್ತಿರವೇ ಬಂದ ವರುಣ್ನಿಂದ ತಕ್ಷಣ ತಪ್ಪಿಸಿಕೊಂಡು ಹೋಗಲು ನೋಡಿದವಳ ಕೈಯನ್ನು ಎಳೆದು ಗೋಡೆಗೆ ಬಲವಾಗಿ ಒರಗಿಸಿ ಗೋಡೆಯ ಸುತ್ತ ತನ್ನ ಕೈಗಳನ್ನು ಇಟ್ಟು ಅವಳನ್ನು ಬಂಧಿಸಿದನು ವರುಣ್. ಈಗ ಅವಳಿಗೆ ದಿಕ್ಕೇ ತೋಚಲಿಲ್ಲ. ಅವನ ತೀಕ್ಷ್ಣ ನೋಟಕ್ಕೆ ತನ್ನ ನೋಟವನ್ನು ಬೆರೆಸುವಲ್ಲಿ ಸೋತು ಹೋಗಿದ್ದಳು. ಅವನು ತನ್ನ ಮುಖವನ್ನು ಅವಳ ಹತ್ತಿರ ತರುತ್ತಿದ್ದಂತೆ ಅವನಿಗೆ ಕೈ ಮುಗಿದ ವರ್ಷ, ಪ್ಲೀಸ್ ನನಗೇನು ಮಾಡಬೇಡ ವರುಣ್, ನನಗೆ ಜೀವನದಲ್ಲಿ ತುಂಬ ಆಸೆ ಆಕಾಂಕ್ಷೆ ಇದೆ. ನನ್ನ ಜೀವನದ ಉದ್ದೇಶನೇ ಬೇರೆ, ನನ್ನ ಗುರಿನೇ ಬೇರೆ. ಅದು ನಿನ್ನಿಂದ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಒಂದು ಸಲ ಯೋಚನೆ ಮಾಡಿ ನೋಡು, ಇವತ್ತು ನೀನು ಮಾಡೋದಕ್ಕೆ ಹೊರಟಿರೋ ಕೆಲಸದಿಂದ ಮುಂದೆ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಎಂದಳು. ಅವಳು ಪರಿಪರಿಯಾಗಿ ತನ್ನಲ್ಲಿ ಬೇಡಿಕೊಳ್ಳುತ್ತಿರುವುದನ್ನು ಕಂಡು ವರುಣ್ಗೆ ಎಲ್ಲಿಲ್ಲದ ನಗು. ಅವಳನ್ನು ಇನ್ನಷ್ಟು ಕಾಡಿಸುವ ಮನಸ್ಸಾಗಿ, ಭಯನಾ? ಭಯ ಯಾಕೆ ಚಿನ್ನ? ಅದು ಕೂಡ ಈ ವರುಣ್ ನಿನ್ನ ಪಕ್ಕದಲ್ಲಿ ಇರುವಾಗ? ಏನೂ ಆಗಲ್ಲ. ಇಷ್ಟು ದಿನ ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ದೊಡ್ಡ ಸ್ವೀಟ್ ಬಾಕ್ಸ್ನ ತಂದು ಶುಗರ್ ಪೇಷಂಟ್ ಮುಂದೆ ಇಟ್ಟ ಹಾಗಾಗಿತ್ತು. ಆ ಕಡೆ ಸ್ವೀಟ್ ತಿನ್ನೋ ಹಾಗೂ ಇಲ್ಲ, ಈ ಕಡೆ ಬಿಡೋ ಹಾಗೂ ಇಲ್ಲ. ಆದರೆ ಇವತ್ತು ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ. ಶುಗರ್ ಬಂದರೂ ಪರವಾಗಿಲ್ಲ, ಸ್ವೀಟ್ ತಿನ್ನಲೇಬೇಕು. ಹೇ ಹುಡುಗಿ, ಜೇನಿನಂತೆ ಇರುವ ನಿನ್ನ ಈ ಸಿಹಿ ಅದರಗಳಿಗೆ ಒಮ್ಮೆಯಾದರೂ ಚುಂಬಿಸುವ ಆಸೆ ನನಗೆ. ಓ ನನ್ನ ಗೆಳತಿಯೇ, ಮಂಜಿನಂತೆ ನಿನ್ನಲ್ಲಿ ಕರಗಿ ಒಂದಾಗಿ ಬಿಡಬೇಕು ಎನ್ನುವ ಬಯಕೆ ಎಂದು ಹೇಳಿದವನೇ ಅವಳ ತುಟಿಯ ಕಡೆ ಬಾಗುತ್ತಾ ಬಂದನು. ಅಯ್ಯೋ ದೇವ್ರೆ, ಇದೇನಪ್ಪ ಹೀಗಾಗ್ತಿದೆ? ಯಾಕೋ ಬರ್ತಾ ಬರ್ತಾ ಪ್ರೇಮ ಕವಿ ಆಗ್ತಾ ಇದ್ದಾನೆ ಇವನು. ಈಗ ನೋಡಿದರೆ ಈ ಥರ ಎಲ್ಲ ಡೈಲಾಗ್ ಹೊಡೆದು ನನ್ನನ್ನು ಮುಟ್ಟೋದಕ್ಕೆ ಬರ್ತಾ ಇದ್ದಾನಲ್ಲ. ಏನಪ್ಪ ಮಾಡಲಿ ಈಗ? ಈ ಹುಡುಗರನ್ನು ಕ್ಷಣಕಾಲ ನಂಬಾರ್ದು ಅನ್ನೋದು ಇದಕ್ಕೇನೆ. ನಿನ್ನನ್ನು ನಂಬಿ ನಾನು ಮೋಸ ಹೋದೆ. ಎಲ್ಲ ಹುಡುಗರ ಥರ ನೀನು ಕೂಡ ನಿನ್ನ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ ವರುಣ್ ಎಂದು ವರ್ಷ ಬಲವಾಗಿ ಕಣ್ಣು ಮುಚ್ಚಿಕೊಂಡಳು. ಅವಳ ಬಿಸಿ ಉಸಿರು ಅವನ ಕೊರಳಿಗೆ ತಾಗುತ್ತಿತ್ತು. ಅವಳ ಎದೆ ಬಡಿತ ಅವನ ಕಿವಿಗೆ ಕೇಳುವಷ್ಟು ಜೋರಾಗಿತ್ತು. ಅವನು ತನ್ನ ಅದರಗಳನ್ನು ಸಮೀಪಿಸುತ್ತಿದ್ದಂತೆ ಇನ್ನಷ್ಟು ಬಲವಾಗಿ ಕಣ್ಣು ಮುಚ್ಚಿಕೊಂಡ ವರ್ಷ ತನ್ನ ಕೈಯನ್ನು ಅವನ ಮುಖಕ್ಕೆ ಅಡ್ಡ ಹಿಡಿದಳು. ಅವರಿಬ್ಬರ ನಡುವೆ ಸಣ್ಣ ಸೂಜಿ ಮೊನೆಯಷ್ಟು ಜಾಗ ಇತ್ತು. ಇಷ್ಟು ಹೊತ್ತಾದರೂ ಅವನ ತುಟಿ ತನ್ನ ತುಟಿಗಳನ್ನು ಆವರಿಸುತ್ತಲೇ ಇದ್ದದ್ದನ್ನು ಗಮನಿಸಿ ತಕ್ಷಣ ಕಣ್ಣು ಬಿಟ್ಟು ನೋಡಿದರೆ ವರುಣ್ ಅವಳಿಗಿಂತ ಮಾಡುದ ದೂರದಲ್ಲಿ ಕೈಕಟ್ಟಿ ನಿಂತುಕೊಂಡು ಜೋರಾಗಿ ನಗುತ್ತಿದ್ದನು. ಅವನಿಗೆ ಅವಳ ಅವಸ್ಥೆಯನ್ನು ನೋಡಿ ನಗು ತಡೆಯಲಾಗಲಿಲ್ಲ. ಹೊಟ್ಟೆ ಹುಣ್ಣಾಗುವಂತೆ ನಕ್ಕವನನ್ನು ನೋಡಿ ಹುಬ್ಬುಗಂಟು ಹಾಕಿದ ವರ್ಷ, ಯಾಕೆ ನಗ್ತಾ ಇದ್ಯಾ? ನಿಂಗೇನು ತಲೆ ಕೆಟ್ಟಿದ್ಯಾ? ಏನು ಮಾಡ್ತಾ ಇದ್ದೆ ನೀನು ಅಂತ ಗೊತ್ತಾ ನಿಂಗೆ, ಈಡಿಯಟ್? ಇಷ್ಟೊತ್ತು ನನ್ನ ಮೈಗೆ ಅಂಟುವಷ್ಟು ಹತ್ತಿರ ಇದ್ದೆ, ಈಗ ಕಣ್ಣು ಬಿಟ್ಟು ನೋಡಿದರೆ ಅಷ್ಟು ದೂರ ಹೋಗಿ ನಿಂತಿದ್ದೀಯಾ ಎಂದು ಕೇಳಿದಳು. ಅವಳ ಮಾತಿಗೆ ನಗುವನ್ನು ಕಂಟ್ರೋಲ್ ಮಾಡಿಕೊಂಡ ವರುಣ್,
ಯಾಕೆ ಈಗೇನಾದರೂ ನಾನು ನಿಂಗೆ ಮಾಡಬೇಕಿತ್ತಾ? ಅಲ್ವೇ? ಎಲ್ಲರ ಮುಂದೇನೂ ನಾನು ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಟ್ಟು ಓಡಾಡ್ತೀಯಲ್ಲ, ಯಾವ ಸೀಮೆ ರೌಡಿ ಬೇಬಿನೇ ನೀನು? ನಾನು ಹತ್ರ ಬಂದ ತಕ್ಷಣ ಒಳ್ಳೆ ಅಮೂಲ್ ಬೇಬಿ ಥರ ಆಗಿದ್ದೆ. ರೌಡಿ ಬೇಬಿ ಅಂತೆ, ರೌಡಿ ಬೇಬಿ. ನಾನು ಹತ್ರ ಬಂದ ತಕ್ಷಣ ಮೀಟರ್ ಆಫ್ ಆಗೋಯ್ತಾ? ನಿನ್ನ ಪರದಾಟ ನೋಡಿ ನನಗೆ ನಗು ತಡ್ಕೊಳ್ಳೋಕೆ ಆಗಲಿಲ್ಲ ಗೊತ್ತಾ? ಆಗ ನನ್ನಲ್ಲಿ ಹೇಗೆ ನೀನು ಬೇಡ್ಕೊಂಡಿದ್ದು, ವರುಣ್ ಪ್ಲೀಸ್ ಬಿಟ್ಬಿಡು, ನನಗೇನು ಮಾಡಬೇಡ, ದಮ್ಮ ಎಂತೀನಿ, ಬಿಟ್ಬಿಡು ಅಂತ ಅಲ್ವಾ ಎಂದು ಹೇಳಿ ಹೊಟ್ಟೆಯನ್ನು ಹಿಡಿದುಕೊಂಡು ಇನ್ನಷ್ಟು ಜೋರಾಗಿ ನಕ್ಕವನನ್ನು ನೋಡಿ ವರ್ಷಾಳಿಗೆ ಪಿತ್ತ ನೆತ್ತಿಗೆ ಏರಿತ್ತು. ತಕ್ಷಣ ಮುಖವನ್ನು ಗಡಿಗೆ ಗಾತ್ರ ಮಾಡಿಕೊಂಡವಳು ಸೊಂಟದ ಮೇಲೆ ಕೈಯಿಟ್ಟು, ಅಂದರೆ ನೀನು ಇಷ್ಟು ಹೊತ್ತು ನನ್ನ ಹತ್ರ ಡವ್ ಮಾಡ್ತಾ ಇದ್ದಿದ್ದಾ? ಏನು ತಮಾಷೆ ಮಾಡ್ತಾ ಇದ್ದೀಯಾ ಡಬ್ಬ ನನ್ನ ಮಗನೇ? ನಾನು ಎಷ್ಟು ಹೆದರ್ಕೊಂಡಿದ್ದೆ ಅನ್ನೋ ಸಣ್ಣ ಅಂದಾಜಾದರೂ ನಿಂಗಿದೆಯಾ? ಇಂಥ ವಿಷಯದಲ್ಲಿ ಯಾರಾದರೂ ಜೋಕ್ ಮಾಡ್ತಾರೆ ವರುಣ್? ನಿಜವಾಗ್ಲೂ ಡೌರಾಣಿ ನಾನಲ್ಲ, ನೀನು ನಿಜವಾದ ಡೌರಾಜ. ಈ ಸಲ ಅವಾರ್ಡ್ ಫಂಕ್ಷನ್ನಲ್ಲಿ ನಿಂಗೇನೆ ಅವಾರ್ಡ್ ಕೊಡಿಸ್ಬೇಕು. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಅಲ್ವಾ? ಒಂದು ಕ್ಷಣ ನನ್ನ ಉಸಿರೇ ನಿಂತು ಹೋಗಿತ್ತು ಎಂದವಳು ತನ್ನ ಉಸಿರಿನ ವೇಗವನ್ನು ಹದ್ದುಬಸ್ತಿಗೆ ತರುವ ಪ್ರಯತ್ನ ಮಾಡುತ್ತಿದ್ದಳು. ಭಯನಾ? ಅದು ಕೂಡ ನಿಂಗೆ? ಯಾವಾಗಲೂ ಬೇರೆಯವರಿಗೆ ಅವಾಜ್ ಹಾಕ್ಕೊಂಡು ಭಯ ಪಡಿಸ್ತಾ ಇದ್ದವಳು ನೀನು. ಅದರಲ್ಲಿ ಇವತ್ತು ನನ್ನಿಂದ ನೀನು ಭಯ ಪಡ್ಕೊಂಡಿದ್ದೀಯ ಅಂದರೆ ನನ್ನನ್ನು ನಾನು ಅಪ್ರಿಷಿಯೇಟ್ ಮಾಡಿಕೊಳ್ಳೇಬೇಕು. ಶಬಾಷ್ ವರುಣ್, ಶಬಾಷ್. ಅಲ್ಲ, ನೀನು ಯಾಕೆ ನನ್ನ ಹತ್ತಿರ ಬಂದ ತಕ್ಷಣ ಅಷ್ಟೊಂದು ಹೆದರಿಕೊಂಡೆ? ಆಗಲೂ ಈಗಲೂ ಸಾಯ್ತಿ ಅನ್ನೋ ರೇಂಜಿಗೆ ಹಾರ್ಟ್ ಬೀಟ್ ಹೊಡ್ಕೊಳ್ತಾ ಇತ್ತು. ಅದು ಸ್ಪಷ್ಟವಾಗಿ ನನ್ನ ಕಿವಿಗೂ ಕೇಳಿಸ್ತಿತ್ತು. ಯಾಕಷ್ಟೊಂದು ಹೆದರಿಕೊಂಡೆ? ನನ್ನ ಮೇಲೆ ನಂಬಿಕೆ ಇರಲಿಲ್ವಾ? ಕೇಳಿದನು ವರುಣ್. ಇದು ನಂಬಿಕೆ ಪ್ರಶ್ನೆ ಅಲ್ಲ ವರುಣ್. ಒಂದು ಹುಡುಗಿಗೆ ಒಬ್ಬ ಹುಡುಗನ ಮೇಲೆ ಅದೆಷ್ಟೇ ನಂಬಿಕೆ ಇದ್ರೂ, ತನ್ನ ಶೀಲದ ಪ್ರಶ್ನೆ ಬಂದಾಗ ಅದೆಷ್ಟೇ ಗಟ್ಟಿ ಮನಸ್ಸಿನವಳಾಗಿದ್ರೂ, ಧೈರ್ಯವಂತಳಾಗಿದ್ರೂ ಕೂಡ ಹೆದರ್ಕೊಳ್ತಾಳೆ. ಇದು ನಾನು ಅಂತಲ್ಲ, ಈ ಪ್ರಪಂಚದಲ್ಲಿ ಇರೋ ಎಲ್ಲ ಹುಡುಗಿಯರು ಯಾವುದಕ್ಕೆ ಹೆದರದೆ ಹೋದರೂ ಮಾನಕ್ಕೆ ಹೆದರ್ತಾರೆ. ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಆದರೆ ನೀನು ಆ ಥರ ಎಲ್ಲ ಮಾತಾಡಿ ನನ್ನ ಜೊತೆ ಹಾಗೆ ನಡೆದುಕೊಳ್ಳುವಾಗ ನನಗೆ ಆ ನಂಬಿಕೆನೇ ಹೊರಟು ಹೋಯಿತು. ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಅಂತ ಗೊತ್ತಾಗಲಿಲ್ಲ. ಆ ಕ್ಷಣಕ್ಕೆ ನನ್ನ ತಲೆಯಲ್ಲಿ ಓಡಿದ್ದು ನನ್ನನ್ನು ನಾನು ಉಳಿಸ್ಕೋಬೇಕಂತ ಮಾತ್ರ. ಅವಳ ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಈಗ ನಾನು ಹಾಗೆ ನಡೆದುಕೊಳ್ಳಬಾರದಿತ್ತು ಎಂದು ಅವನಿಗೆ ತಪ್ಪಿನ ಅರಿವಾಗಿತ್ತು. ತಕ್ಷಣ ಅವಳ ಬಳಿ ಬಂದವನೇ, ಸಾರಿ ವರ್ಷ, ನಾನೇನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ನಿನ್ನನ್ನು ಹೆದರಿಸ್ಬೇಕಂತ ತಮಾಷೆಯಾಗಿ ಮಾಡಿದಷ್ಟೇ. ಯಾವಾಗಲೂ ನೀನು ನನಗೆ ಚಮಕ್ ಕೊಡ್ತಾ ಇರ್ತೀಯಲ್ಲ, ಅದಕ್ಕೆ ಇವತ್ತೊಂದು ದಿನ ನಿನಗೆ ಚಮಕ್ ಕೊಡೋಣ ಅನ್ನಿಸ್ತಷ್ಟೇ. ಇದರಿಂದ ನಿನಗೆ ಏನಾದರೂ ಪರ್ಸ್ನಲ್ ಆಗಿ ನೋವಾಗಿದ್ದರೆ ಸಾರಿ. ಆದರೆ ಇನ್ಮುಂದೆ ನೀನು ಸುಮ್ಮನೆ ನನ್ನ ತಂಟೆಗೆ ಬರಬಾರ್ದು. ಪದೇ ಪದೇ ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ನನ್ನ ಕಾಲು ಎಳಿಬಾರ್ದು. ಹಾಗೇನಾದರೂ ಮಾಡಿದರೆ ಇವತ್ತು ತಮಾಷೆಯಾಗಿ ಮಾಡಿದ್ದನ್ನು ಮುಂದೆ ನಿಜ ಮಾಡಬೇಕಾಗುತ್ತೆ ಅಷ್ಟೇ. ಆಮೇಲೆ ನಿಂಗೇನೆ ತೊಂದರೆ. ಅಪ್ಪಿತಪ್ಪಿ ಏನಾದರೂ ನನ್ನಿಂದ ನೀನು ತಾಯಿ ಆದರೆ ನಾನು ಜವಾಬ್ದಾರಿ ಅಲ್ಲ. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ನನ್ನಿಂದ ಸ್ವಲ್ಪ ದೂರ ಇದ್ದರೆ ನಿಂಗೇನೆ ಒಳ್ಳೆಯದು. ಆಮೇಲೆ ತಪ್ಪಾಯ್ತಲ್ಲ ಅಂತ ಕೊರಗೋ ಹಾಗೆ ಆಗಬಾರ್ದು. ನಾನು ಯಾವ ಟೈಮ್ನಲ್ಲಿ ಹೇಗಿರ್ತೀನಿ ಅನ್ನೋದು ನನಗೇನೆ ಗೊತ್ತಿರಲ್ಲ. ಅದಕ್ಕೆ ನೀನವತ್ತು ನನ್ನ ಪಕ್ಕದಲ್ಲಿ ಮಲಗ್ತೀನಿ ಅಂತ ಹೇಳಿದಾಗ ನಾನು ಒಪ್ಪಲಿಲ್ಲ. ಕಾರಣ ಇಷ್ಟೇ, ನನ್ನಿಂದ ನಿನಗೆ ನಾಳೆ ಯಾವ ತೊಂದರೆನೂ ಆಗಬಾರ್ದಂತ. ಇವತ್ತೇ ಕೊನೆ, ಇನ್ಯಾವತ್ತೂ ನನ್ನ ಕಾಲು ಎಳಿಬಾರ್ದು ನೀನು. ಆಮೇಲೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಹೊಣೆ ಅಲ್ಲ ಎಂದವರು. ಒಂದು ವೇಳೆ ಅಪ್ಪಿತಪ್ಪಿ ಏನಾದರೂ ನೀನು ತಾಯಿ ಆದರೆ ಆಗೇನು ಮಾಡ್ತೀಯ ವರ್ಷ? ಆ ಮಗುವಿನ ಜವಾಬ್ದಾರಿನ ನಿಭಾಯಿಸ್ತೀಯಾ ಎಂದು ಕೇಳಿದವನಿಗೆ ಅವಳ ಉತ್ತರವನ್ನು ತಿಳಿದುಕೊಳ್ಳುವ ಆಸೆ. ಹಾಗೇನಾದರೂ ಒಂದು ವೇಳೆ ಅನಾಹುತ ಆದರೆ, ನಿನ್ನಿಂದ ಏನಾದರೂ ನನ್ನ ತಾಯಿ ಆದರೆ ಅಂತ ಇಟ್ಕೋ, ಆಗ ಮಗುವಿನ ಎಲ್ಲ ಜವಾಬ್ದಾರಿನ ನೀನೇ ತಗೋಬೇಕು ಎಂದಳು ವರ್ಷ. ಅವಳ ಮಾತು ಕೇಳಿದವರು, ಪರವಾಗಿಲ್ವೇ, ನಿಂಗೂ ಧೈರ್ಯ ಇದೆ. ಮುಂದೆ ಅನಾಹುತ ಆದರೂ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಚೆನ್ನಾಗೇ ಗೊತ್ತಿದೆ. ನಿಂಗೆ ಇರೋ ಧೈರ್ಯ ಈ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಮಕ್ಳಿಗೆ ಇರ್ತಿದ್ರೆ ನಮ್ಮ ದೇಶದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾಯೋ ಹೆಣ್ಣು ಮಕ್ಕಳ ಸಂಖ್ಯೆ ಆದರೂ ಕಡಿಮೆ ಆಗ್ತಿತ್ತು. ದೌರ್ಜನ್ಯ ಆಗಿದ್ರೂ ಕೂಡ ಬದುಕು ಕಟ್ಟಿಕೊಂಡು ತಲುಪಬೇಕಾದ ಗುರಿಯನ್ನು ತಲುಪ್ತೀನಿ ಅನ್ನೋ ಛಲವಾದರೂ ಬರ್ತಿತ್ತು. ಆದರೆ ಏನು ಮಾಡೋದು, ಅಷ್ಟೊಂದು ಧೈರ್ಯ ಹೆಣ್ಮಕ್ಳಿಗಿಲ್ಲ. ಪಾಪ ಅವರಿಗೆ ಆಗಿರೋ ಅನ್ಯಾಯಕ್ಕೆ ಬೇರೆ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದೆಲ್ಲ ನಮ್ಮ ದೇಶದ ವಿಪರ್ಯಾಸ ಅಷ್ಟೇ. ಸರಿ, ನೀನೀಗ ಮಲಗು, ತಡ ಆಗಿದೆ. ಆಮೇಲೆ ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ಕಾಲೇಜ್ಗೆ ಹೋಗಬೇಕಾಗುತ್ತೆ ಎಂದವನು ಬೆಡ್ಶೀಟ್ ಹೊದ್ದು ಮುದುಡಿಕೊಂಡು ಮಲಗಿದನು. ಮುಂದುವರಿಯುವುದು. ಕಥೆಯ ಬಗ್ಗೆ ಅನಿಸಿಕೆ ಹೇಳಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.